ನಮಸ್ಕಾರ ಸ್ನೇಹಿತರೆ, ಪವರ್ ಪ್ಲೇ ಕನ್ನಡದ ಮತ್ತೊಂದು ಪ್ರಮುಖ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, IPL 2026ರ ಪ್ಲೇ ಆಫ್ ರಣರಂಗ ಈಗ ಸಿದ್ಧವಾಗಿದೆ. ಅದರಲ್ಲೂ ಕ್ರಿಕೆಟ್ ಅಭಿಮಾನಿಗಳ ಕಣ್ಣು ಈಗ ಇವತ್ತಿನ ಧರ್ಮಶಾಲಾದಲ್ಲಿ ನಡೆಯಲಿರುವ ಆ ಮೊದಲ ಮಹಾಸಂಗ್ರಾಮದ ಮೇಲಿದೆ. ಹೌದು ಸ್ನೇಹಿತರೆ, ಟೇಬಲ್ ಟಾಪರ್ ಆಗಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ನಂಬರ್ 2 ಸ್ಥಾನದಲ್ಲಿರುವ ಗುಜರಾತ್ ಟೈಟನ್ಸ್ ನಡುವೆ ಮೊದಲ ಕ್ವಾಲಿಫೈಯರ್ಗಾಗಿ ಬೆಂಕಿ ಬಿರುಗಾಳಿ ಕದನ ನಡೆಯಲಿದೆ. ಇಲ್ಲಿ ಗೆದ್ದ ತಂಡಕ್ಕೆ ಫೈನಲ್ನ ಟಿಕೆಟ್ ಸಿಗಲಿದೆ. ಹಾಗಾದ್ರೆ IPL ಇತಿಹಾಸದಲ್ಲಿ ಕಪ್ ಗೆಲ್ಲೋಕೆ ಯಾವ ತಂಡ ಫೇವರಿಟ್ ಆಗಿದೆ? ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ನಡುವಿನ ಫೈಟ್ ಹೇಗಿರಲಿದೆ? RCBಯಲ್ಲಿರುವ ಆ ಬಲಿಷ್ಠ ಅಸ್ತ್ರ ಏನು? ಜೇಕಬ್ ಬೆಥೆಲ್ ಜಾಗಕ್ಕೆ ಫಿಲ್ ಸಾಲ್ಟ್ ವಾಪಸ್ ಬರ್ತಾರಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನು ನಮ್ಮ ಪವರ್ ಪ್ಲೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. RCB ಪ್ಲೇಯಿಂಗ್ 11 ಬದಲಾವಣೆ, ಫಿಲ್ ಸಾಲ್ಟ್ ವಾಪಸ್. ಸ್ನೇಹಿತರೆ, ಪ್ಲೇ ಆಫ್ಗೂ ಮುನ್ನವೇ RCBಗೆ ಜೇಕಬ್ ಬೆಥೆಲ್ ಇಂಜುರಿಯಾಗಿ ಇಂಗ್ಲೆಂಡ್ಗೆ ಮರಳಿರೋದು ದೊಡ್ಡ ಆಘಾತ ನೀಡಿದೆ. ಆದರೆ RCB ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಇಂಜುರಿಯಿಂದ ಚೇತರಿಸಿಕೊಂಡಿರುವ ಸ್ಫೋಟಕ ಓಪನರ್ ಫಿಲ್ ಸಾಲ್ಟ್ ಮತ್ತೆ ತಂಡ ಸೇರ್ಕೊಂಡಿದ್ದಾರೆ. ಆದರೆ ಕಳೆದ ಪಂದ್ಯದಲ್ಲಿ ವೆಂಕಟೇಶ್ ಅಯ್ಯರ್ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರಿಂದ ಪ್ಲೇಯಿಂಗ್ 11ನಲ್ಲಿ ಯಾರಿಗೆ ಚಾನ್ಸ್ ಸಿಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಒಂದು ವೇಳೆ ಫಿಲ್ ಸಾಲ್ಟ್ ಆಡಿದ್ರೆ ಸ್ಪಿನ್ನರ್ ಸುಯಶ್ ಶರ್ಮಾ ಬದಲು ವಿದೇಶಿ ವೇಗಿ ಜಾಕಬ್ ಡಫಿಗೆ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಯಾಕಂದ್ರೆ ಧರ್ಮಶಾಲಾದ ಈ ಪಿಚ್ನಲ್ಲಿ ಸ್ಪಿನ್ನರ್ಗಳಿಗಿಂತ ಬ್ಯಾಟರ್ಗಳು ಮತ್ತು ವೇಗಿಗಳಿಗೆ ಹೆಚ್ಚು ಲಾಭ ಸಿಗಲಿದೆ. RCB ಬಳಿ ಇದೆ ಬಲಿಷ್ಠ ಅಸ್ತ್ರ, ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಫೋರ್ಸ್. ಸ್ನೇಹಿತರೆ, ಈ ಬಾರಿಯ RCB ತಂಡ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಸಿಕ್ಕಾಪಟ್ಟೆ ಬ್ಯಾಲೆನ್ಸ್ಡ್ ಆಗಿದೆ. ಅದರಲ್ಲೂ RCBಯ ಬೌಲಿಂಗ್ ಈಗ ಎಲ್ರಿಗೂ ಬೆವರಿಳಿಸ್ತಾ ಇದೆ. ಪವರ್ ಪ್ಲೇನಲ್ಲೇ ಅತಿ ಹೆಚ್ಚು ಅಂದರೆ 27 ವಿಕೆಟ್ ಕಿತ್ತಿರುವ RCB ಎದುರಾಳಿಗಳಿಗೆ ನಡುಕ ಹುಟ್ಟಿಸಿದೆ. ಅತಿ ಹೆಚ್ಚು ವಿಕೆಟ್ ಕಿತ್ತಿರುವ ಬೌಲರ್ಗಳ ಪಟ್ಟಿಯಲ್ಲಿ RCBಯ ಭುವನೇಶ್ವರ್ ಕುಮಾರ್ ಮತ್ತು ಗುಜರಾತ್ನ ಕಗಿಸೋ ರಬಡ ಮೊದಲೆರಡು ಸ್ಥಾನದಲ್ಲಿದ್ದಾರೆ. ಭುವಿ, ಹೇಜಲ್ವುಡ್ ಮತ್ತು ರಸಿಕ್ದಾರ್ ಅವರ ಡೆಡ್ಲಿ ಕಾಂಬಿನೇಷನ್ RCBಯ ದೊಡ್ಡ ಅಸ್ತ್ರವಾಗಿದೆ. ಇನ್ನು ಬ್ಯಾಟಿಂಗ್ ವಿಚಾರಕ್ಕೆ ಬಂದ್ರೆ ಕಿಂಗ್ ವಿರಾಟ್ ಕೊಹ್ಲಿ ಭರ್ಜರಿ ಫಾರ್ಮ್ನಲ್ಲಿದ್ದಾರೆ. ಮಧ್ಯಮ ಕ್ರಮಾಂಕದಲ್ಲಿ ಕ್ಯಾಪ್ಟನ್ ರಜತ್ ಪಾಟಿದಾರ್, ಜಿತೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ ಹಾಗೂ ಟಿಮ್ ಡೇವಿಡ್ RCBಗೆ ಆಧಾರವಾಗಿದ್ದಾರೆ. ಯುವಕರೇ ಗುಜರಾತ್ ಟೈಟನ್ಸ್ ಆಧಾರ. ಇನ್ನು ಗುಜರಾತ್ ಟೈಟನ್ಸ್ ಕತೆ ಕೇಳಿ. ಈ ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ ಹೊಡೆದಿರುವ ಬ್ಯಾಟರ್ಗಳ ಪಟ್ಟಿಯಲ್ಲಿ ಗುಜರಾತ್ನ ಇಬ್ಬರು ಯುವ ಆಟಗಾರರು ಟಾಪ್ನಲ್ಲಿದ್ದಾರೆ. ಸಾಯಿ ಸುದರ್ಶನ್ ಬರೋಬ್ಬರಿ 638 ರನ್ ಸಿಡಿಸಿದ್ರೆ ಕ್ಯಾಪ್ಟನ್ ಶುಭ್ಮನ್ ಗಿಲ್ 616 ರನ್ ಚಚ್ಚಿದ್ದಾರೆ. ಇವರಿಗೆ ಜೋಸ್ ಬಟ್ಲರ್ ಕೂಡ ಭರ್ಜರಿ ಸಾಥ್ ನೀಡ್ತಾ ಇದ್ದಾರೆ. ಇನ್ನು ಬೌಲಿಂಗ್ನಲ್ಲಿ ಕಗಿಸೋ ರಬಡ ಹಾಗೂ ಸಿರಾಜ್ ಅವರ ಜೋಡಿ ಎದುರಾಳಿಗಳ ನಿದ್ದೆಗೆಡಿಸಿದೆ. ಅಲ್ಲದೆ ಪ್ರಸಿದ್ಧ ಕೃಷ್ಣ, ರಶೀದ್ ಖಾನ್ ಕೂಡ ಮೋಡಿ ಮಾಡ್ತಾ ಇದ್ದಾರೆ. RCB ವರ್ಸಸ್ ಗುಜರಾತ್ ಹೇಗಿದೆ ಐತಿಹಾಸಿಕ ಲೆಕ್ಕಾಚಾರ? ಸ್ನೇಹಿತರೆ, ಲೀಗ್ ಹಂತದ ಪಂದ್ಯಗಳಲ್ಲಿ RCB ಮತ್ತು ಗುಜರಾತ್ ಟೈಟನ್ಸ್ ಎರಡೂ ತಂಡಗಳು ಬರೋಬ್ಬರಿ 18 ಪಾಯಿಂಟ್ಸ್ ಗಳಿಸೋ ಮೂಲಕ ಟಾಪ್ 2 ಸ್ಥಾನದಲ್ಲಿವೆ. ಈ ಸೀಸನ್ನಲ್ಲಿ ಇವೆರಡೂ ತಂಡಗಳು 2 ಬಾರಿ ಮುಖಾಮುಖಿಯಾಗಿದ್ದು ಎರಡೂ ತಂಡಗಳು ತಲಾ 1 ಪಂದ್ಯ ಗೆದ್ದಿವೆ. ಆದರೆ ಐತಿಹಾಸಿಕ ಲೆಕ್ಕಾಚಾರಗಳು ಮಾತ್ರ ಗುಜರಾತ್ ಟೈಟನ್ಸ್ ಕಡೆ ವಾಲ್ತಿವೆ. ನಿಮಗೆ ಗೊತ್ತಿರಲಿ, 2011ರಲ್ಲಿ IPL ಪ್ಲೇ ಆಫ್ ಸಿಸ್ಟಮ್ ತಂದಾಗಿನಿಂದ ಇಲ್ಲಿಯವರೆಗೆ ನಂಬರ್ 1 ಸ್ಥಾನ ಪಡೆದ ತಂಡಕ್ಕಿಂತ ನಂಬರ್ 2 ಸ್ಥಾನ ಪಡೆದ ತಂಡವೇ ಅತಿ ಹೆಚ್ಚು ಬಾರಿ ಅಂದರೆ 9 ಬಾರಿ ಕಪ್ ಗೆದ್ದಿದೆ. ಈ ಬಾರಿ 2ನೇ ಸ್ಥಾನದಲ್ಲಿರೋದು ಗುಜರಾತ್ ಟೈಟನ್ಸ್. ಜೊತೆಗೆ ಫೈನಲ್ ಪಂದ್ಯ ಅಹ್ಮದಾಬಾದ್ನಲ್ಲೇ ನಡೆಯೋದ್ರಿಂದ ಗುಜರಾತ್ಗೆ ಹೋಮ್ ಗ್ರೌಂಡ್ನ ಲಾಭವೂ ಸಿಗಲಿದೆ. ಈ ಲೆಕ್ಕಾಚಾರ RCBಗೆ ಸ್ವಲ್ಪ ನಡುಕ ಹುಟ್ಟಿಸಿದ್ರು ಸತತ 2ನೇ ಬಾರಿ ಕಪ್ ಗೆಲ್ಲುವ ವಿಶ್ವಾಸದಲ್ಲಿ RCB ಕಣಕ್ಕಿಳಿತಾ ಇದೆ. ಒಟ್ಟಿನಲ್ಲಿ ಸ್ನೇಹಿತರೆ, IPL 2026ರ ಮೊದಲ ಕ್ವಾಲಿಫೈಯರ್ ಪಂದ್ಯ ಅಕ್ಷರಶಃ ರಣರಂಗವಾಗಲಿದೆ. ಗುಜರಾತ್ ಟೈಟನ್ಸ್ ಇದುವರೆಗೆ ಧರ್ಮಶಾಲಾದಲ್ಲಿ ಒಂದೇ ಒಂದು ಪಂದ್ಯ ಆಡಿಲ್ಲ. ಇದು ಅವರಿಗೆ ಸ್ವಲ್ಪ ಹಿನ್ನಡೆ ಉಂಟು ಮಾಡಬಹುದು. ಈ ಬಗ್ಗೆ ನೀವೇನು ಹೇಳ್ತೀರಿ? ಕ್ವಾಲಿಫೈಯರ್ 1 ಪಂದ್ಯದಲ್ಲಿ RCB ಗೆದ್ದು ನೇರವಾಗಿ ಫೈನಲ್ಗೆ ಹೋಗುತ್ತಾ ಅಥವಾ ಗುಜರಾತ್ ಟೈಟನ್ಸ್ ಗೆಲ್ಲುತ್ತಾ? ನಿಮ್ಮ ಪ್ರಕಾರ ಈ ಬಾರಿ ಕಪ್ ಯಾರಿಗೆ? ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರೆಡಿಕ್ಷನ್ ಅನ್ನ ತಪ್ಪದೆ ಹಂಚಿಕೊಳ್ಳಿ. ಈ ಸ್ಪೋರ್ಟ್ಸ್ ಅನಾಲಿಸಿಸ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬ RCB ಅಭಿಮಾನಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಕ್ರಿಕೆಟ್ ಹಾಗೂ IPLನ ಇಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಪವರ್ ಪ್ಲೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.